ಸೆಕೆಗಾಲ ಬಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ವಾಟರ್ ಮೆಲನ್ ಹಣ್ಣೆ. ಏನಕ್ಕಂತಂದ್ರೆ ಈ ಸೀಸನಲ್ಲಿ ಇದನ್ನ ಜಾಸ್ತಿಯಾಗಿ ಬೆಳಿತಾರೆ. ನಾವೇನೋ ಪೇಟೆಗೆ ಹೋಗಿ ಚೌಕಾಸಿ ಮಾಡಿ ಅದನ್ನ ತಕೊಂಡು ಬಂದು ತಿಂತೀವಿ, ಆದ್ರೆ ರೈತರು ಅದನ್ನ ಎಷ್ಟು ಕಷ್ಟಪಟ್ಟು ಅದನ್ನ ಬೆಳಿತಾರೆ ಅಂತ ಇವತ್ತು ನೋಡ್ಲಿಕ್ಕೆ ನಾನು ಬೈಂದೂರಿನಲ್ಲಿ ಹೆರೆಂಜಾಲಿನಲ್ಲಿ ಬೆಳೀತಿರುವಂತಹ ವಾಟರ್ ಮೆಲನ್ ಕೃಷಿನ ನೋಡ್ಲಿಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಅವ್ರ ಕಷ್ಟಗಳನ್ನ ಕೇಳಿ ನನಗೇನೆ ತಲೆ ಬಿಸಿ ಆಗೋಯ್ತು. ಇಂಥ ಸುಡು ಬಿಸಿಲಲ್ಲೂ ಅವರು ಅಷ್ಟು ಕಷ್ಟಪಟ್ಟು ರೈತರು ನಮಗೋಸ್ಕರ ದುಡಿತಾರಂತಂದ್ರೆ ನಿಜವಾಗ್ಲೂ ಅವರ ಸಾಧನೆಗೆ ನಾವು ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ಹಾಗೆ ನಿಮ್ಮ ಹತ್ರ ಏನಾದರೂ ಖಾಲಿ ಜಾಗ ಇದ್ದು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಕಮೆಂಟಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿ. ಮಂಜುನಾಥ್ ಡಿಕೆ ಅಂತ ಅವ್ರ ನಂಬರ್ನ ನಾನು ನಿಮಗೆ ಪಾಸ್ ಮಾಡ್ತೀನಿ. ಅವರಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋದನ್ನ ನೋಡಿ ನಾನು ಒಂದು ಸ್ವಲ್ಪ ಟ್ರೈ ಮಾಡಿದೆ. ನಿಜವಾಗ್ಲೂ ಅವ್ರ ಶ್ರಮಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ. ಈ ವಿಡಿಯೋನ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಲೈಕ್ ಮಾಡಿ.